ಕಾಲು ತುಂಬ ಊದಿತ್ತು ಸರ್. ಇಲ್ಲಿ ಒಂಥರ ಮಡ್ಸಕ್ಕೆ ಹೋದರೆ ಕಟ ಕಟ ಅಂತ ಒಂಥರ ಸೌಂಡ್ ಬರುತ್ತೆ. ನಿಮ್ಮ ಹತ್ರ ಬಂದಮೇಲೆ ನೋಡಿ ಒಂಚೂರು ನೋವಿಲ್ಲ, ಆ್ಯಕ್ಷನ್ ಮಾಡ್ಬೋದು. ಬೇಕಾದ್ರೆ ಟಪಂಗುಚ್ಚಿ ಡ್ಯಾನ್ಸು ಮಾಡ್ತೀನಿ ಸರ್. ಅವರಿಗೆ ಮಂಡಿ ನೋವು ಭಾಳ ನೋವಿತ್ತು, ಓಡಾಡೋದು ಮಾಡೋದು ಅದು ಚಟುವಟಿಕೆ ಭಾಳ ಜಾಸ್ತಿ ಇತ್ತು, ಹತ್ತೋದು ಇಳಿಯೋದು ಇಂಥದ್ದೆಲ್ಲ ಅದು ದಿನ ಇತ್ತು. ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದ್ಮೇಲೆ ಈಗ ಭಾಳಷ್ಟು ಚೆನ್ನಾಗಿ ಅವರಿಗೆ ರಿಕವರ್ ಆಗಿದೆ, ನೋವು ಭಾಳ ಕಡಿಮೆ ಆಗಿದೆ ಅಂತ ಹೇಳ್ತಾನೆ. ಸರ್ ಏನೂ ಇಲ್ಲ, ಇನ್ನೂ 2-3 ತಿಂಗಳು ಟ್ರೀಟ್ಮೆಂಟ್ ಆದರೆ ಸರಿ ಹೋಗುತ್ತೆ ಸರ್. ಇದು ನೀವು ಟೇಪ್ ಏನು ಕಾಲಿಗೆ ಇದನ್ನ ಹಾಕಿದ್ದೀರಾ ಅದನ್ನು ತೆಗಿಬಹುದು ಆಗ್ಬೋದು ಸರ್. ಅದೇ ನೀವು ಆಯಿಲ್ ಕೊಟ್ಟಿದ್ರಲ್ಲ ಅದನ್ನೇ ಹಾಕ್ಬೇಕು. ಹೌದಾ ಸರ್, ಅದನ್ನೇ ಅಪ್ಲೈ ಮಾಡಬೇಕು. ಅದೇ ಮಾಮೂಲಿ ನೀವು ಹೇಳ್ಕೊಟ್ಟಂಗೆ ಅದನ್ನ ರಬ್ ಮಾಡಬೇಕು. ಹೌದು ಸರ್. ಓಕೆ ಸರ್. ಓಕೆ ಸರ್. ಸರ್ ನೋವು ಇದ್ದಾಗ ನಿಮ್ಮ ಕಂಡೀಷನ್ ಹೇಗಿತ್ತು, ಯಾವ ಥರ ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಿ? ಸರ್ ಏನಂದರೆ ನನ್ನ ಕೆಲಸ ಇದೆಯಲ್ಲ ಸರ್, ಗಾಡಿ ಓಡಿಸ್ಬೇಕು, ಈ ಗಾಡಿ ಇದರಲ್ಲಿ ಕ್ಲಚ್ ಹೊತ್ತಲೇಬೇಕು, ಹತ್ತೋದು ಇಳಿಯೋದು. ಯಾಕೆಂದರೆ ಸ್ನೇಕು 3ನೇ ಮಾಡಿಗೆ ಹೋಗುತ್ತೆ, 4ನೇ ಮಾಡಿಗೆ ಹೋಗುತ್ತೆ, ಮರದ ಮೇಲೆ ಹೋಗುತ್ತೆ, ಮೋರಿ ಒಳಗೆ ಇಳಿಯುತ್ತೆ, ಎಲ್ಲ ಕಡೆ ಓಡಾಡಬೇಕು. ಅವಾಗ ನೋವಿತ್ತು ಸರ್. ಇವಾಗ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನೋವಿಲ್ಲ ಸರ್. ಬನ್ನಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲೊಂದು 2-3 ತಿಂಗಳು ನೋಡಿ, ಟ್ರಯಲ್ ಬೇಸಿಸ್ ನೋಡಿ. ಯಾಕೆಂದರೆ ನಾವು ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ, ಏನಿಲ್ಲ, ಬನ್ನಿ. ನನಗೆ ಹೆಂಗಾಗಿದೆ ಅದೇ ಥರ ನಿಮಗೆ ಕ್ಯೂರ್ ಆಗುತ್ತೆ. ಆರಾಮಾಗಿದ್ದೀನಿ. ಈಗ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಒಂದು ಹೊಂಗೆ ಮರಕ್ಕೆ ಹೊಟ್ಟೋಗಿತ್ತು, ಮರ ಹತ್ತು ಹಿಡ್ಕೊಂಡ್ಬಂದೆ. ಏನು ತೊಂದರೆ ಇಲ್ಲ ಸರ್, ಕೂಲಾಗಿದ್ದೀನಿ ಸರ್. ವಯಸ್ಸು ಎಷ್ಟು ಸರ್ ಈಗ ನಿಮ್ದು? ಸರ್ ಓನ್ಲಿ 59. 59. ಹಾಂ ಸರ್. ಏನಂದರೆ ಈ ವಯಸ್ಸಲ್ಲೂ ಮರ ಹತ್ತುತ್ತಾ ಇದ್ದೀರಾ ಸರ್? ಮರ ಮಾತ್ರ ಸರ್, ಮಂಚ ಅಲ್ಲ. ನಮ್ಮಲ್ಲಿ ಎಲ್ಲ ರೀತಿಯ ಮಂಡಿ ನೋವಿಗೂ ಪರಿಹಾರ ಸಿಗುತ್ತೆ ಸರ್. ಅದು ಪೇಷಂಟ್ ಕಂಡೀಷನ್ ಮೇಲೆ, ಪೇಷಂಟು ಎಕ್ಸ್ರೇ ಎಲ್ಲ ತೊಗೊಂಡು ಅವ್ರ ಕಂಡೀಷನ್ನು ಅದು ನಮ್ಮ ಡಾಕ್ಟ್ರು ನೋಡಿ ಆ ಪೇಷಂಟಿಗೆ ಅವಶ್ಯಕತೆ ಇದೆನೋ ಇಲ್ಲೋ ಅದನ್ನು ಹೇಳ್ತಾರೆ. ಅವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನೆಲ್ಲ ಡಾಕ್ಟ್ರು ನೋಡಿ ಹೇಳ್ತಾರೆ. ಕನ್ಸಲ್ಟ್ ಮಾಡಿದ ಮೇಲೆ ಅದೆಲ್ಲ ಗೊತ್ತಾಗುತ್ತೆ ಸರ್. ಹೌದು, ನಮ್ಮಲ್ಲಿ ಸುಮಾರು ಜನ ಬಂದು ಟ್ರೀಟ್ಮೆಂಟ್ ತೊಗೊಂಡು ಭಾಳ ಒಳ್ಳೆ ರಿಸಲ್ಟ್ನ ನೋಡಿದ್ದಾರೆ, 1-2 ತಿಂಗಳಲ್ಲೇ ನೋಡಿದ್ದಾರೆ. ನೀವು ಹಿಂಗೆ ಗೊತ್ತಿದ್ದಂಗೆ ಈಗ ರೀಸೆಂಟಾಗಿ ನಮ್ಮಲ್ಲಿ ಸ್ನೇಕ್ ಶ್ಯಾಮ್ ಅವರು ಬಂದಿದ್ದರು. ಅವರು ಟ್ರೀಟ್ಮೆಂಟ್ ತೊಗೊಂಡು ಭಾಳ ಚೆನ್ನಾಗಿ ರಿಸಲ್ಟ್ ಇದೆ ಅಂತಲೂ ಹೇಳಿದ್ದಾರೆ. ಅವರಿಗೆ ಮಂಡಿ ನೋವು ಭಾಳ ನೋವಿತ್ತು, ಓಡಾಡೋದು ಮಾಡೋದು ಅದು ಚಟುವಟಿಕೆ ಭಾಳ ಜಾಸ್ತಿ ಇತ್ತು, ಹತ್ತೋದು ಇಳಿಯೋದು ಇಂಥದ್ದೆಲ್ಲ ಅದು ದಿನ ಇತ್ತು. ಅಂಥದ್ದಿದ್ರೂ ಅವರು ನಮ್ಮ ಹತ್ರ ಬಂದು ನೋವು ಭಾಳ ಇತ್ತು, ಅವ್ರು ನಮ್ಮ ಹತ್ರ ಬಂದು ಮೆಡಿಸಿನ್ಸ್ ಎಲ್ಲ ಕನ್ಸಲ್ಟ್ ಮಾಡಿ ಮೆಡಿಸಿನ್ಸ್ ಎಲ್ಲ ತೊಗೊಂಡ್ರು. ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದ್ಮೇಲೆ ಈಗ ಭಾಳಷ್ಟು ಚೆನ್ನಾಗಿ ಅವರಿಗೆ ರಿಕವರ್ ಆಗಿದೆ, ನೋವು ಭಾಳ ಕಡಿಮೆ ಆಗಿದೆ ಅಂತ ಹೇಳ್ತಾನೆ.